ನಾವು ಬೇರೆಯವ್ರ ಕಷ್ಟಕ್ಕೆ ಆಗ್ತೀವರು, ನಮ್ಮ ಕಷ್ಟಕ್ಕೆ ಯಾರೂ ಆಗಲ್ಲ. ಟೈರ್ ಕೊಟ್ಟು ಟೈರ್ ಪಂಚರ್ ಆಯಿತು. ಫೈನಲ್ ಇವಾಗ ಲೋಡ್ ಮಾಡ್ತಾಯಿದ್ದಾರೆ. ತಿನ್ನಕ್ಕೆ ಬಿರಿಯಾನಿ ತಂದಿದ್ರು ಅಂತೇಳಿ ನಾನು ನಮ್ಮ ಅಣ್ಣಂಗೆ ಹೇಳಿ ಊಟ ತರಿಸ್ತಾ ಇದ್ದೀನಿ. ಏನು ಓದ್ತಾ ಇರೋದು ಇವಾಗ? BBA ಡಿಗ್ರಿ ಮುಗೀತಾ? ಇನ್ನೂ ಇಲ್ಲ, ಈಗ ಸೆಕೆಂಡ್ ಇಯರ್. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಯಾರು ಹೊಸ ವೀಡಿಯೋಸ್ ಅಂತಿರೋದು ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಇವತ್ತಿನ ಟ್ರಿಪ್ ಎಲ್ಲಪ್ಪ ಅಂತಂದರೆ ಮೊನ್ನೆ ಒಂದು ಟ್ರಿಪ್ ಲೋಕಲ್ ಆಯಿತು, ಇನ್ನೊಂದು ಟ್ರಿಪ್ ಲೋಕಲ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಒಂದು ಲೋಕಲ್ ಬಾಡಿಗೆ ಐತೆ, ಶೆಟ್ಟಿಹಳ್ಳಿಯಿಂದ ಬೈರಾಪುರಕ್ಕೆ ಹೋಗ್ತಾಯಿದ್ದೀನಿ. ನಮ್ಮದು 5 ಸಾವಿರ ಬಂದು ಇದಕ್ಕೆ ಹೋಗುತ್ತೆ, ಸೂರತ್ಗೆ. ನಮ್ಮ ಜಾಕಿ ಬರ್ತಾವ್ ನೋಡಿ, ಎದ್ದು ಬೆಳೆ ಸ್ನಾನ ಮಾಡ್ಕೊಂಡು ಒಂದು ಮಿರಾರ್ ಆಯ್ತು ಕೊಡು. ಮಿರಾರ್ ಹಾಕ್ತದೆ, ಮಿರಾರ್ ಹಾಕ್ತಾ ಇಲ್ಲ, ಏನು ಮಾಡೋಣ? ಹಾಂ, ಈಗ ನಮ್ಮ ಫ್ರೆಂಡ್ ಒಬ್ಬ ಬರ್ತಾನೆ, ನಮ್ಮ ಫ್ರೆಂಡ್ ಕರ್ಕೊಂಡು ಹೋಗ್ಬೇಕು. ನಾನು ಶೆಟ್ಟಿಹಳ್ಳಿ ಹೋಗ್ಬೇಕು. ಅಪ್ಪಿ ಮಿರಾರ್ ಹಾಕ್ಸ್ತೀವಲ್ಲ. ಹಾಂ, ನಾವು ಮಿರಾರ್ ಹಾಕ್ಸ್ತೀವಲ್ಲ. ಎಲ್ರಿ ಮಾಲೀಕ್ರೆ, ಮಿರರೇ ಇಲ್ಲ ಶೋರೂಮಲ್ಲಿ. ಶೋರೂಮ್ಗೆ ಹೋಗಿ ಅಡ್ಡ ನಿಂತ್ಬಿಡು, ತಲೆ ಕೆಡ್ಸ್ಕೊಂಬಿಡ. ಅಯ್ಯೋ, ಅವ್ರ ಗಾಡಿ 1.5 ತಿಂಗಳಾಗೈತೆ ತಗೊಂಡಿದ್ದು. ನಿಮ್ KG-ಯನ್ನು ಸೆನ್ಸರ್ ಆಗಲಿ ಹೊಂಟೋಯ್ತಪ್ಪ. ಸೈಲೆನ್ಸರ್. ನಾನು ಇವಾಗ ಹೊರಟಿದ್ದೀನಿ. ನಮ್ಮ ಫ್ರೆಂಡ್ ಒಬ್ಬನ ಕಾಯ್ಬೇಕು. ಅವ್ರದ್ದು ಐಟಮು ತತ್ತಾ ಇರೋದು ಅಡಿಕೆ ಗಿಡ. ನಮ್ಮ ಫ್ರೆಂಡು ಹೊಲ್ಟವನೆ, ಅವನು ಯಾರೋ ಒಂದಿಬ್ರು ನಾಲ್ಕು ಹೋಯ್ತಾನೆ, ಯಾರು ಅಂತ ಗೊತ್ತಿಲ್ಲ. ಫಸ್ಟು ಡೀಸೆಲ್ ಹಾಕ್ಸ್ಬೇಕು, 1,000 ರೂಪಾಯಿಗೆ. ಇನ್ನು 76 ಕಿಲೋಮೀಟ್ರ್ ಓಡುತ್ತೆ, ಏನು ಟೆನ್ಷನ್ ಏನಿಲ್ಲ. ಟ್ರಿಪ್ಪು ನನ್ನ ಗಾಡಿ ಮೈಲೇಜೇ ಬಂದಿಲ್ಲ, ಬರೀ 1400 ಕಿಲೋಮೀಟ್ರಿಗೆ ಇಷ್ಟು ಓಡೈತೆ ಅಷ್ಟೇ. 4.9 ಬಂದೈತೆ. ಡೆಫ್ ಮಾತ್ರ ಮನೆ ಶೋರೂಮಲ್ಲಿ ಫುಲ್ ಟ್ಯಾಂಕ್ ಮಾಡಿಸ್ಕೊಂಬಂದಿದೆ, ನಡೀತೈತೆ ನೋಡಿ. ಫಸ್ಟು TV ರೆಡಿ ಮಾಡಿಸ್ಬೇಕು. ಸರಿ ಬಾ, ಬೇಗ ಆಯಿತು. ಏನ್ರಿ ಜಾಕಿ, ಏನು ಸಮಾಚಾರ? ಏನಿಲ್ಲ ಸರ್, ಬರೋಣ ಗಾಡಿಗೆ. ಬರ್ತೀನಿ. ಯಾವಾಗ ಬರ್ತಿ? ಇಬ್ರು ಬರ್ತೀವಿ. ಹಾಂ, ಇಬ್ರು ಬರ್ತೀವಿ. ತಿಂಗಳು ಕಳೆದಿದ್ದಂಗೆ ನಿಮ್ಮ ಪ್ರತಾಪನ ಯಾವ್ದೋ ಹುಡುಗಿ ಕರ್ಕೊಂಡು ಓಡೋಗ್ಬಿಟ್ಟವನೆ, ಅದಕ್ಕೆ ಗೊತ್ತಾಯಿಲ್ಲ. ನಿಜ ಕಣೋ, ಅಲ್ಲೇ 1 ತಿಂಗಳಾಯ್ತು ಮದುವೆ ಮಾಡ್ಕೊಂಡು ಫಸ್ಟ್ ಟೈಮ್ ಮುಗಿಸ್ಕೊಂಡು ಬರೋದು. ಯಾವುದು ನಿಮ್ಮ ಊರವರಲ್ಲ, ಯಾರವರು? ಕಂಚಣ್ಣ. ಅವ್ರದ್ದು ಬಸ್ ಎಲ್ಲ ಹೋಗಿ ಏನು ಅಲ್ಲಿ ಎಲ್ಲೆಲ್ಲಿ ಸುತ್ತ ಹೇಳ್ಕೊಂಡವ್ರ ಒಂದು ಬಸ್ನ ಗೊತ್ತಿಲ್ಲ. ನಿಜ ಕಣೋ, ಹೆಂಗೆ ಒಳ್ಳೆ ಕೆಲಸ ಅನ್ಸ್ಕೊಂಡ್ಬಿಡಲ್ಲ ಕುದೂರಲ್ಲೇ. ಇನ್ನೊಂದು ತಿಂಗಳು ಅದನ್ನು ತಿಂಗಳು ಬಿಟ್ಬಿಟ್ಟು ಏನು ಮಾಡ್ತಿ? ನಿಂಗೆ ಗಾಡಿ ಇರಲ್ವಾ? ನೀನು ನಿಲ್ಲಿಸ್ತೀನಿ, ನಾನೇ ಓದ್ತೀನಿ. ಹೌದಾ? ಇನ್ನೇನು ಡ್ರೈವರ್ ರೆಡಿ ಮಾಡಿದ್ದೀನಿ. DL ಆಯ್ತಾ ಇಬ್ರದ್ದು? ಎಲ್ಲ ಆಯ್ತು, ತೋರಿಸು. ಎಷ್ಟು ವಯಸ್ಸು ನಿನಗೆ? 19. DL ಕೊಟ್ಬಿಡ್ತಾರೆ. ನೀನು ಹೆವಿ DL ಅಲ್ಲ? ಹೆವಿ ಬೇಡ. ಅಲ್ಲೊಬ್ರು ಪ್ರೋ ಡ್ರೈವರ್ ಬರ್ತಾರೆ. ಪ್ರೋ ಡ್ರೈವರ್ ಬಾಂಬೆ ಕಿಂಗು. ಈಗ ನೋಡಿ, ಅವ್ರಿಗೆ ಆಟಾಡ್ಸ್ತೀನಿ. ಬನ್ನಿ ಯಜಮಾನ್ರೆ ಬನ್ನಿ. ಕೇರ್ಪೇಟೆಯಲ್ಲಿ ಇವಣ ಮಾತಾಡ್ಸಿದೆ ಅವತ್ತು. ಕೇರ್ಪೇಟೆ ಇವರೇ ಕಿಂಗಪ್ಪ. ಒಂದು ನೋಡಿ ಹೇಳಲ್ಲ, ಏನಿಲ್ಲ. ಫೋನ್ ಮಾಡಿದಾಗ ಫೋನ್ ಎತ್ತಲ್ಲ ನೀನು ಅಂತ ಹೇಳ್ತಾರೆ. ರೆಸ್ಪಾನ್ಸ್ ಇಲ್ಲ, ಏನಿಲ್ಲ. ನಾಟಕಕ್ಕೇನು ಕಡಿಮೆ ಇಲ್ಲ ಅಲ್ಲ ನೀನು. ಏನಣ್ಣ ಸಮಾಚಾರ? ನಾಟಕಕ್ಕೇನು ಕಡಿಮೆ ಇಲ್ಲ. ರೆಕಾರ್ಡ್ ಮಾಡಿ ಹಾಕೋ, ಎಲ್ಲರೂ ಹಾಕ್ತೀನಿ ನೋಡ್ಲಿ. ಎಲ್ಲರೂ ನೋಡ್ಲಿ ಅಂತಾನೆ ಹಾಕ್ತಿರೋದು. ಏನಕ್ಕೆ? ಬರೇ ವಿಡಿಯೋ ಮಾಡಿ ಏನೋ ಅಳ್ಳಾಡ್ಸ್ಬಿಡ್ತು ಅಂತ ಅಂದ್ಬಿಟ್ಟು. ಏನ್ ಅಂಕಲ್ ನಿಮ್ದು ಸಮಾಚಾರ? ಯಾಕೆ ಬೈತಾ ಇದಾರೆ? ಯಾಕೆ, ಏನು ಸಮಾಚಾರ? ಏನು ಮಾಡೋಣ, ಗಾಡಿ ಇಲ್ಲ, ನೀನು ಕೊಡಲ್ಲ ಗಾಡಿ. ಹೋಗೋಣ ಅಂದ್ರೆ ಮಾಡೋಣ, ಬನ್ನಿ ಒಂದು ಹೊಸ ಗಾಡಿ ಮಾಡೋಣ. ಹಾಂ, 1 ಅವರಿಂದ ಬರ್ತೀನಿ ಅಂತ ಇದ್ದ. ಹಾಂ, ಏನು ಮಾಡೋದು? ಕೆಲಸ ಕಾರ್ಯ ಜಾಸ್ತಿ. ಗಾಡಿ ಪಾಸ್ ಆಗ್ತಾವಲ್ಲ ಈ ರೋಡಲ್ಲಿ. ಪಾಸ್ ಆಯ್ತದೆ. ಏನು ಗೊತ್ತಾ, ಚಿಕ್ಕ ಒಂದು ಸ್ವಲ್ಪ ಹಾಂ, ಯಾವ ಟೆಂಪೋ ಕಾರ್ಗಳು ಬಂದರೆ ಸ್ವಲ್ಪ ಸೈಡ್ಗೆ ಹಾಕೋಣ. ಲಾರಿ ಮಣ್ಣೆಲ್ಲ ಹೊಡಿತಾ ಇದ್ದೋ ಮೊನ್ನೆ. ಹಾಂ, ಪಾಸ್ ಆಯ್ತಾಯ್ತು. ಅವರು ಇವಾಗ ಪಂಡಿತನಹಳ್ಳಿ ಹ್ಯಾಂಡ್ ಪಾಸ್ಟ್ಗೆ ಬಂದು ಇಲ್ಲಿ ರೈಟ್ ತಗೊಂಡು ಹೋಗ್ಬೇಕು. ಸೀದಾ ಹೋದರೆ ತುಮಕೂರು ಮೇಲೆ ಹೋಗ್ಬೋದು, ಕಿಲೋಮೀಟ್ರ್ ಜಾಸ್ತಿ ಆಗೈತೆ. ಅದಕ್ಕೋಸ್ಕರ ಇಲ್ಲೇ ರೈಟ್ ತಗೊಂಡು ಹೋಗ್ಬೇಕು. ಸಿಂಗಲ್ ರೋಡ್ ಮಾತ್ರ. ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಐತೆ ಅನ್ನೋ ಪಾಯಿಂಟು. ಎಲ್ಲ ಬರೀ ಟಿಪ್ಪರ್ಗಳ್ದು ಅವಳಿ. ಏನು ಮಾಡ್ತೀರಾ? ನಮ್ಮ ಬ್ರೋ ಇನ್ನೂ ನಾಷ್ಟ ಕೊಡಿಸಿಲ್ಲ, ಕರ್ಕೊಂಡು ಹೋಯ್ತವ್ರೆ. ನಾಷ್ಟ ಮಾಡ್ಕೊಂಬಂದು ಆಲ್ರೆಡಿ. ನಾನು ಬೆಳಗ್ಗೆ ಇಷ್ಟೊತ್ತಿಲ್ಲ, ನಮ್ಮ ರೂಢಿ ಆಗೋಗೈತೆ. ರೋಡ್ ಮಾತ್ರ ಫುಲ್ ಅದ್ಭುತ ಆಗೋಗೈತೆ ನೋಡಿ. ಟಿಪ್ಪರ್ಗಳವ್ರು ಓಡಾಡೋರು ಒಂದು ಲೋಡ್ ಜಲ್ಲಿನ ಏನೋ ಬಿಟ್ಬಿಟ್ರೆ ಸೂಪರ್ ಆಗೈತೆ. ಫುಲ್ಲು ಸಿಂಗಲ್ ರೋಡ್ ಅಲ್ವಾ? ಸಿಂಗಲ್ ರೋಡ್, ಚಿಕ್ಕ ರೋಡು ಫುಲ್ಲು. ಇಲ್ಲಿ ರೈಟ್ ಹೋದ್ರೆ ಯಾವ ರೋಡ್ ಹೋಗುತ್ತೆ?
ಅದೊಂದು ಕಾಲೇಜ್ ಹೋಗುತ್ತದು ಸೀದಾ ಹೋದ್ರೆ ಇಲ್ಲೆಲ್ಲ ಕಳ್ತನ ಜಾಸ್ತಿ ಅಲ್ವಾ ರಾತ್ರಿ ಹೊತ್ತು? ನೈಟ್ ಹೊತ್ತು 10 ಗಂಟೆ ಮೇಲೆ ಕಳ್ತನ, ದೆವ್ಗಳ ಕಾಟ. ಈ ರೋಡಲ್ಲಿ ಐತ್ ಕಣ ಇದು ಅಲ್ವಾ? ಇದಾವಂತೆ. ನಾವು ಮೊನ್ನೆ ಇದಕ್ಕೆ ಹೋಗಿದ್ವಲ್ಲ ಸಿದ್ಧಗಂಗಾ ಜಾತ್ರೆಗೆ, ಅವಾಗ ಮಾತಾಡ್ತಾ ಇದ್ರು ಯಾರೋ. ಈ ಫುಲ್ ಚಿಕ್ಕ ರೋಡು ಶೆಟ್ಟಳ್ಳಿಗೆ ಹೋದ್ರೆ ನಾವು ಆ ತಗಡಿಗೆ ಚೆನ್ನಾಗಿತ್ತು. ಅವರು ಫೈನಲಿ ಪಾಯಿಂಟಿಗೆ ಬಂದೆ. ಅಲ್ಲಿ ಬಿಲ್ಡಿಂಗ್ ಕಾಣಿಸಿದಲ್ಲ ಅದೇನೇ ಆಂಜನೇಯನ ಸ್ಟ್ಯಾಚು. ಅದೇ ಆಂಜನೇಯನ ದೇವಸ್ಥಾನ ಇದು, ಶೆಟ್ಟಳ್ಳಿ ಆಂಜನೇಯನ ದೇವಸ್ಥಾನ. ಅಲ್ಲೇ ನಿಂತಿದ್ದಾರಲ್ಲ ಅದೇ ಪಾಯಿಂಟು. ಅಲ್ಲಿ ಸ್ವಲ್ಪ ರೈಟು ಕಟ್ಟಾಗಲ್ಲ ಅಂತೇಳಿ ಸ್ವಲ್ಪ ಕ್ಲೀನ್ ಮಾಡಿ ಅಂತ ಹೇಳಿದೆ. ಕ್ಲೀನ್ ಮಾಡ್ತಾವ್ರೆ. ಅವ್ರು ಬಂದು ನಮ್ಮ ಚೇತನ್ ಅವ್ರ ಅಪ್ಪ ರಮೇಶಣ್ಣ ಅಂತ, ಅವ್ರಿಗೇನೆ ಬಂದಿರೋದು. ನಮ್ಮ ಮನೆ ಮುಂದೆ ಇರೋದೇನೆ. ಇವರು ಈಗ ಶೆಟ್ಟಳ್ಳಿ ದೇವಸ್ಥಾನ ಬಿಟ್ಟು ಹೋಗ್ತಾ ಇದ್ದೀವಿ. ನಮ್ಮ ಟೈರ್ ಪಂಚರ್ ಆಗ್ಬಿಟ್ಟೈತೆ. ನೆನ್ನೆ ಪೌಡ್ರ್ ಮಾಡಿಸ್ಕೊಂಬಂದಿದ್ದು, ಏನಾಯ್ತು ಗೊತ್ತಿಲ್ಲ. ಹೋಗಿ ಚೆಕ್ ಮಾಡಿಸ್ಬೇಕು. ವಾಲ್ ಪಿನ್ ಹೋಗಿರ್ಬೇಕು ಅಂದ್ಕೊಂಡಿದ್ದೀನಿ. ಇಲ್ಲ ಲೂಸ್ ಆಗಿರ್ಬೇಕು, ಇಲ್ಲ ಹೋಗಿರಬೇಕು. ಲೆಫ್ಟ್ ಹ್ಯಾಂಡ್ ಹೋಗೋದಲ್ವ ಮಗ? ಲೆಫ್ಟ್ ಹೋಗ್ಬೋದು, ರೈಟ್ ಹೋಗ್ಬೋದು. ಅಲ್ಲ ಪಂಚರ್ ಹಣ್ಣು ಎಲ್ಲಿರ್ತಾವ ಅಂತ ಯಾರಿಗೂ ಗೊತ್ತಲ್ಲ, ಗೊತ್ತಿಲ್ವಲ್ಲ. ಲೆಫ್ಟ್ ಹ್ಯಾಂಡ್ ಹೋಗೋಣ ನೋಡೋಣ. ನಮ್ಮ ಪುಣ್ಯಕ್ಕೆ ಹೆಂಗೆ ಪಂಚರ್ ಹಣ್ಣು ಸಿಕ್ತು. ನನ್ನ ಸ್ಟೆಪ್ನಿ ಇಲ್ಲ, ನಾನು ಸ್ಟೆಪ್ನಿ ಕ್ಲೈಮ್ ಕೊಡಿ, ಇನ್ನೂ ಕ್ಲೈಮ್ ಆಗಿಲ್ಲ. ನಾನು ಐಚಾರಿಗೆ ಟೈರ್ ಹಾಕ್ಸಿ, ಟೈರ್ ಇದ್ದೋ 2. ನಮ್ಮ ಫ್ರೆಂಡ್ ಒಬ್ಬರು ಟೈರ್ ಇಸ್ಕೊಂಡ್ರು, ಅಮೌಂಟ್ ಕೊಡ್ತೀನಿ ಅಂತೇಳಿ. ಅವ್ರು ಅಮೌಂಟು ಕೊಟ್ಟಿಲ್ಲ, ಟೈರು ಕೊಡ್ತಿಲ್ಲ. ನಮ್ಮ ಕಷ್ಟ ಯಾರು ಹೇಳೋರು. ಎಮರ್ಜೆನ್ಸಿ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಫೈನಲಿ ಇವಾಗ ಲೋಡ್ ಮಾಡ್ತಾಯಿದ್ದಾರೆ. ಲೋಡ್ ಮಾಡ್ಕೊಂಡು ಅವ್ರು ಹಿಡ್ಬೇಕು. ಟಾರ್ಪಲ್ ಬೇರೆ ಹಾಕ್ಬೇಕಂತೆ, ಮಳೆ ಬರೋಂಗೈತೆ. ನೋಡಿ ಅಡಿಕೆ ಗಿಡನ ಯಾವ ಥರ ಕೇಳ್ತಾರೆ ಅಂತ ನೋಡಿ. ಈ ಥರ ಕಿತ್ತರೆ ಅಂದರೆ ಫುಲ್ಲು ಎಲ್ಗುದ್ದಲ್ಲಿ ಹಾಕಿ ಇದು ಮಾಡಿದ್ರೆ ಆರೆಕೋಲಲ್ಲಿ ಅದು ಕ್ಲೀನಾಗಿ ಬರುತ್ತೆ. ಮಾಮೂಲಿ ಇದ್ರಲ್ಲಿ ಕಿತ್ತರೆ ಕ್ಲೀನಾಗಿ ಬರೋಲ್ಲ ಅಂತೇಳಿ ಈ ಥರ ಕೇಳ್ತಾರೆ ನೋಡಿ. ಗಾಡಿ ಸೈಡ್ ಬಿಟ್ಟಿದ್ದೀವಿ. ಮಳೆ ಬಂದರೆ ಟಾರ್ಪಲ್ ಹಾಕೊಬೇಕು. ಹೋಗಿ ಇನ್ನು ಸ್ವಲ್ಪ ನಾಷ್ಟ ಇಷ್ಟ ಮಾಡ್ಕೊಂಬರ್ಬೇಕು. ಸ್ವಲ್ಪ ನಮ್ಮ ಹುಡುಗ ಬೈಕ್ ತಂದಿಲ್ಲ, ಬೈಕ್ ತಂದು ಎಷ್ಟು ಹೋಗಿ ಬರ್ಬೋದಾಯಿತು. ಒಂದು ಸ್ವಲ್ಪ ಕಿತ್ಕೊಂಡು ಹೋಗಿರ್ತೀರ ಖಾಲಿ ಮಾಡಿ ಇನ್ನೊಂದು ಟ್ರಿಪ್ ಆದರೆ ಮಾಡಬೇಕು. ಇಲ್ಲ ಚಿಕ್ಕ ಗಾಡಿ ಆದರೆ ಆಗುತ್ತಾನೋ ಗೊತ್ತಿಲ್ಲ. ಮಳೆ ಬರಲಿ ಅಂದರೆ ಸಾಕು. ಸೀದಾ ಲೋಡ್ ಮಾಡ್ಕೊಂಡು ಇದೇ ರೋಡಲ್ಲಿ ಹೋಗ್ಬೇಕು. ಏನು ರೀ ಹೇಳ್ಬೇಕು. ಏನಲ್ಲಿ ಲೋಡ್ ಆಯಿತು ಇಷ್ಟು. ಟಾರ್ಪಲ್ ಹಾಕೋಣ ಅಂದ್ಕೊಂಡು ಟಾರ್ಪಲ್ ಏನು ಬೇಕಾಗಲ್ಲ, ಮಳೆ ಬಂದರೆ ಹಾಕೊಂಬೋದು ಅಷ್ಟೇ. ಈಗ ಹೋಗೋಣ, ಮುಗೀತು. ಅವರು ಫೈನಲ್ ಈಗೆಲ್ಲ ಹೊರಟಿದ್ದೀವಿ. ಈಗ ಆಳುಗಳು ಬರ್ತಾರೆ ಅಂದರೆ ಅಲ್ಲಿ ಇದು ಮಾಡಬೇಕಲ್ಲ. ಅವರು ಬಸವನಗುಡಿ ಪಾಳಿ ಹತ್ರ ಲೆಫ್ಟ್ ತಗೊಂಡು ಹೋಗ್ಬೇಕು. ಸೀದಾ ಹೋದರೆ ಬಸವನಗುಡಿ ಪಾಳಿ ಆಯಿತು. ಗಾಡಿ ಎಲ್ಲ ಕರ್ಕೊಂಬೋತಾರೆ ಊರು. ನಮ್ಮ ಗಾಡಿಗಳು ಹೋಗಲ್ಲ ಪಾಗಲ್ಲ. ಹಾಂ ಏನು ಮಾಡ್ತೀರಾ? ಮಳೆ ಬಂದರೆ ಮತ್ತೆ ಟಾರ್ಪಲ್ ಹಾಕೊಂಡ್ಲೇಬೇಕು ಎಮರ್ಜೆನ್ಸಿಗೆ. ಹೆಂಗೋ ನಮ್ಮ ಹುಡುಗ ಮುಂದೆ ಹೋಗ್ತಾನೆ, ನಮ್ಮ ಫ್ರೆಂಡು. ನಾನು ಅವನ್ನೆಲ್ಲ ಓದಿದ್ದು ಒಂದೇ ಬ್ಯಾಚು, ಒಂದೇ ಕ್ಲಾಸ್ಮೇಟು. ಅಂದರೆ ಇಂಗ್ಲೀಷ್ ಮೀಡಿಯಮು ಕನ್ನಡ ಮೀಡಿಯಮ್ ಚೇಂಜ್ ಅಷ್ಟೇ. ಅದು ಬಿಟ್ಟರೆ ಎಲ್ಲ ಒಂದೇ ಸ್ಕೂಲು ಕಾಲೇಜು ಎಲ್ಲ ಒಂದೇ. ನಮ್ಮದು ಅಪ್ಪಲ್ಲಿ ಪಿಕಪ್ ಕಮ್ಮಿ. ಎಂತ ಮಾಡೋದು ಮರ, ಎಂಥ ಸಾವು ಮಂಡೆ ಬಿಸಿ ಮಾಡ್ತಾ ಉಂಟು. ಇವಾಗ ಬಂದು ಪಾಯಿಂಟ್ ಹಾಕಿದ್ದೀವಿ. ಈಗ ಏನಂದ್ರೆ ಒಂದೇ ಸತಿ ಇಳಿಸ್ಕೊಳಲ್ಲ, ಇಳಿಸ್ಕೊಂಡು ಹೋಗ್ಬೇಕು. ಹಿಂಗಾದರೆ ಇನ್ನೊಂದು ಸ್ವಲ್ಪ ಬಾಡಿಗೆ ಜಾಸ್ತಿ ಕೇಳಬೇಕು. ಡೀಸೆಲ್ ಜಾಸ್ತಿ ಕುಡಿತೈತೆ ಗಾಡಿ. ಆದರೆ ನಮ್ಮ ಫ್ರೆಂಡು ಮಾತಾಡೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಬಿಡ್ಬೋದಂತ ಇವರು ಇವಾಗ ಖಾಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋರೆ. ಮಳೆ ಬರೋಷ್ಟೊತ್ತಿಗೆ ಖಾಲಿ ಆಗ್ಬಿಟ್ರೆ ಸಾಕು ಗುರು ನೋಡಿ. ಅಂದರೆ ಈಗಂದರೆ ಫಸ್ಟ್ ಟೈಮ್ ಈ ತೋಟ ತಂಡಿವರು ಅಡುಗೆ ಸಹ ಸಿಗ್ತಿರಲ್ಲ, ಅದಕ್ಕೆ ಪೂಜೆ ಮಾಡ್ತಾವ್ರೆ ನೋಡಿ. ನಮ್ಮ ಗೋಡೆ ಹೇಳಿದ್ದು ಅವ್ರ ಮಗ ಚೇತು ಅವರು. ಒಂದು 2 ಅವರ್ ಮಳೆ ಬರಲ್ಲ ಅಂದಿದ್ರೆ ಫುಲ್ ಖಾಲಿ ಆಗೋಗೋದು. ಮಳೆ ಬೇರೆ ಒಬ್ಬರು ಗುರು ನೋಡಿ. ನಾನು ಅನ್ಕೊಂಡು ಗಾಡಿ ಹೊಳಿಕತ್ತದೆ. ತಿನ್ನಕ್ಕೆ ಬಿರಿಯಾನಿ ತಂದಿದ್ರು ಅಂತೇಳಿ ನಮ್ಮ ಅಣ್ಣಂಗೆ ಹೇಳಿ ಊಟ ತರಿಸ್ತಾ ಇದೀನಿ. ಬರ್ತಾವ ನೋಡಿ. ನನ್ನ ಬೈಕ್ ತಗೊಂಬಂದ್ರೆ ಯಾವುದೋ ಬೇರೆ ಬೈಕ್ ತಗೊಂಬತ್ತವನೆ.
ಅವರು ಇವಾಗ ಪೆಟ್ರೋಲ್ ತರಕ್ಕೆ ಅಂತ ಹೋಯ್ತಾ ಇದ್ದೀನಿ. ಅಂಕಲ್ದು ಬೈಕ್ ಇಸ್ಕೊಂಡು ನಮ್ಮ ಅಣ್ಣ ನನ್ನ ಗಾಡಿ ತಗೊಂಬರೋ ಅಂತ ಬೇರೆ ಗಾಡಿ ತಗೊಂಬಂದು ನನಗೆ ಪೆಟ್ರೋಲ್ ಖಾಲಿ ಆಗೋಯ್ತೆ. ಹೋಗಿ ಪೆಟ್ರೋಲ್ ತಗೊಂಬಂದು ಒಂದು 50 ರೂಪಾಯಿ ನಮ್ಮ ಅಣ್ಣಂಗೆ ಕೊಟ್ಬಿಟ್ಟು ಕಳಿಸ್ತೀನಿ. ಹಳ್ಳಿ ವೆದರೇ ವೆದರ್ ಗುರು, ಖುಷಿ. ಮನೆ ಊಟ ತಗೊಂಬಂದ್ರೆ ಊಟ ತಗೊಂಬಂದಿದ್ದಿ. ಹಾಂ, ಬೈಕ್ ತಗೊಂಬಂದ್ರೆ ಬೇರೆ ಬೈಕ್ ತಂದಿದ್ದ. ಅಲ್ಲಿಂದ ಏನು ನಡ್ಕೊಂಬಂತಾರೆ ನೋಡು. ಪೆಟ್ರೋಲ್ ತಗೊಂಡು ಅಲ್ಲಿ ಇಕ್ಕಿದ್ರು ಹಾಕಕ್ಕೆ ನೋವಂತೆ. ಹಾಂ, ನಾನೇ ಹಾಕ್ಬೇಕಂತೆ. ಏನು ಮಾಡಲಿ, ಯಾರು ಇಲ್ಲಿ ಏನು ಮಾಡೋಣ. ಬೈಕ್ ತಂದಿದ್ದೆ ನೋಡು. ನಾಷ್ಟ ಮಾಡಿದ ಬೆಳಗ್ಗೆ 3:35. ಇವಾಗ ಊಟ ಮಾಡ್ತಾ ಇದ್ದೀನಿ. ಸ್ಪೂನ್ ತಂದಿಲ್ಲ, ಏನಿಲ್ಲ. ಹೆಂಗೆ ತಿಂದೆ ನಾನು? ಕರೆಕ್ಟಾಗಿ ಇನ್ನೊಂದು ಅವರ್ ಮುಗಿದಿದ್ದಲ್ವಾ? ಕಮ್ಮಿ ಆಗಿ ಸಾಕು. ಊಟ ಮಾಡಿದೇನು? ಏನು ಓದ್ತಾ ಇರೋದು ಇವಾಗ? BBA ಡಿಗ್ರಿ ಮುಗೀತಾ? ಇನ್ನೂ ಇಲ್ಲ, ಈಗ ಸೆಕೆಂಡ್ ಇಯರ್. 166 ಕರೆಕ್ಟಾಗೈತೆ. ಕಟ್ಟು ಕೇಳ್ಕಟ್ಟು ಒಂಚೂರು ಬರುತ್ತದೆ. ಕಟ್ಟು ಇವಾಗ ಟೈಮ್ ಒಂದು 6:30. ಇವಾಗ ಗಾಡಿ ಖಾಲಿ ಆಯಿತು. ಇದನ್ನು ಕ್ಲೀನ್ ಮಾಡ್ಕೊಂಡು ಮನೆ ತಗೋಬೇಕು. ಇನ್ನು ನೆಕ್ಸ್ಟ್ ಆಗಲ್ಸ್ ಏನೋ ಫ್ರೆಂಡ್ಸ್. ಎಲ್ರಿಗೂ ಬೈ ಬೈ, ಟೇಕ್ ಕೇರ್.